ಒಂದು ಸಂಪೂರ್ಣವಾಗಿ ಧ್ವಂಸ ಆಗಿರುವಂತ ಸಿಟಿ. ಆ ಸಿಟಿಲಿ ನೀವು ನಿಮ್ ಪಾಡಿಗೆ ಹೋಗ್ತಿರ್ತೀರಾ, ಆಗ ನಿಮ್ಮ ಸುತ್ತಮುತ್ತ ಸಾವಿರಾರು ವಿಚಿತ್ರವಾಗಿರುವಂತ ಜೀವಿಗಳು ಬಂದು ನಿಂತ್ಕೊಬಿಟ್ರೆ ಹೇಗಿರುತ್ತೆ ಅಂತದ್ದೇ ಒಂದು ಸರ್ವೈವಲ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಈ ಮೂವಿ ಹೆಸರು ಎ ಕ್ವೈಟ್ ಪ್ಲೇಸ್ ಡೇ 1 ಅಂತ. ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಎ ಕ್ವೈಟ್ ಪ್ಲೇಸ್ ಅಂತ ಈಗಾಗಲೇ 2 ಮೂವಿಗಳು ರಿಲೀಸ್ ಆಗಿವೆ. ಆದ್ರೆ ಇವತ್ ನಾವು ನೋಡ್ತಿರುವಂತ ಮೂವಿ 2024ರಲ್ಲಿ ರಿಲೀಸ್ ಆಗಿರೋದು. ಆ 2 ಮೂವಿಗಳು ನಡೆಯೋದಕ್ಕಿಂತ ಮುಂಚೆ ಈ ಕತೆ ನಡೆದಿರೋದು. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಹೇಳ್ತಾರೆ, ನ್ಯೂಯಾರ್ಕ್ ಸಿಟಿ ಪ್ರತಿದಿನನೂ 90 ಡೆಸಿಬಲ್ ನವರೆಗೂ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ. 90 ಡೆಸಿಬಲ್ ನವರೆಗೂ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತಂದ್ರೆ ಇದನ್ನ ನಾವು ಸೌಂಡ್ ಪೊಲ್ಯೂಷನ್ ಅಂತ ಹೇಳ್ಬೋದು. ಮುಂದಿನ ಸೀನ್ ನಲ್ಲಿ ನಮ್ಗೆ ಸ್ಯಾಮ್ ಅನ್ನೋ ಒಬ್ಳು ಲೇಡಿನ ತೋರಿಸ್ತಾರೆ. ಇವಳೊಬ್ಳು ಕ್ಯಾನ್ಸರ್ ನ ಪೇಷಂಟ್. ಜಾಸ್ತಿ ದಿನ ಇವಳು ಬದುಕೋದಿಲ್ಲ. ಹಾಗೆ ಇವಳ ಹತ್ರ ಫ್ರೋಡೋ ಅನ್ನೋ ಒಂದು ಕ್ಯಾಟ್ ಕೂಡ ಇರುತ್ತೆ. ಈಗ ಇವಳು ಥೆರಪಿಗೆ ಅಂತ ಹಾಸ್ಪಿಟಲ್ ನಲ್ಲೇ ಸ್ಟೇ ಆಗಿರ್ತಾಳೆ. ಆಕ್ಚುಲಿ ಇವಳಿಗೆ ಈ ಥೆರಪಿ ಎಲ್ಲ ಇಷ್ಟನೇ ಇರೋದಿಲ್ಲ. ನಂತರ ಸ್ಯಾಮ್ ನ ನರ್ಸ್ ಆಗಿರುವಂತ ರುಬೈನ್ ಅನ್ನೋ ಒಬ್ಬ ವ್ಯಕ್ತಿ ಕೂಡ ನಮ್ಗೆ ತೋರಿಸ್ತಾರೆ. ಇವತ್ತು ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನ ಒಂದು ಪಪೆಟ್ ಶೋಗೆ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ನೀನು ಬಾ ಅಂತ ಸ್ಯಾಮ್ಗೆ ಹೇಳ್ತಾನೆ. ಆದ್ರೆ ಇವಳು ಒಂದೇ ಒಂದು ಕಂಡೀಷನ್ ನ ಮೇಲೆ ಬರೋದಕ್ಕೆ ಒಪ್ಕೋತಾಳೆ. ಶೋ ಆದ್ಮೇಲೆ ನಾನು ಪಿಜ್ಜಾನ ತಿನ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಇವಳು ಕೂಡ ಎಲ್ಲಾ ತಯಾರಿನೂ ಮಾಡ್ಕೋತಿದ್ದಂಗೆನೆ ಬಸ್ ಬರುತ್ತೆ. ರುಬೈನ್ ಪೇಷಂಟ್ಸ್ ಗಳನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ಹೊತ್ತು ಇವರು ಟ್ರಾವೆಲ್ ಮಾಡಿದ್ಮೇಲೆ ಪಪೆಟ್ ಶೋ ನಡೀತಿರುವಂತ ಥಿಯೇಟರ್ ಹತ್ರ ಬಂದು ತಲುಪ್ತಾರೆ. ಇದೇ ಥಿಯೇಟರ್ ನಲ್ಲಿ ನಮ್ಗೆ ಹೆನ್ರಿ ಅನ್ನೋ ಒಬ್ಬ ವ್ಯಕ್ತಿ ಹಾಗೆ ಅವನ ಫ್ಯಾಮಿಲಿನೂ ಕೂಡ ತೋರಿಸ್ತಾರೆ. ಪಪೆಟ್ ಶೋ ಶುರು ಆಗುತ್ತೆ. ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಆ ಪಪೆಟ್ ನ ಕೈನಲ್ಲಿ ಹಿಡ್ಕೊಂಡು ಆಟ ಆಡಿಸ್ತಾ ಕಂಟ್ರೋಲ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಸ್ಯಾಮ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಆ ಪಪೆಟ್ ತರನೇ ಕ್ಯಾನ್ಸರ್ ಕೂಡ ನನ್ನ ಜೀವನದಲ್ಲಿ ಆಟ ಆಡಿಸ್ತಿದೆ ಅಂತ ಅಲ್ಲಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾಳೆ. ಹೊರಗಡೆ ನೋಡಿದ್ರೆ ತುಂಬಾನೇ ಸೌಂಡ್ ಇರುತ್ತೆ. ಸರಿ ಅಂತ ಹೇಳಿ ಇವಳು ಫ್ರೂಡಾನ ಕರ್ಕೊಂಡು ಒಂದು ಸ್ಟೋರ್ಗೆ ಬಂದು ಚಾಕ್ಲೇಟ್ ಅನ್ನ ಪರ್ಚೇಸ್ ಮಾಡ್ತಾಳೆ. ಈ ಕಡೆ ರುಬೇನ್ ತುಂಬಾ ಟೆನ್ಷನ್ ನಿಂದ ಫೋನ್ ನಲ್ಲಿ ಮಾತಾಡ್ತಿರ್ತಾನೆ. ಅದೇ ಸಮಯಕ್ಕೆ ಸ್ಯಾಮ್ ಬಂದು ನಾನು ಪಿಜ್ಜಾ ತಿನ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಇವನ್ ಮಾತ್ರ ಸ್ವಲ್ಪ ಹೆದರ್ಕೊಂಡು ಈಗ ಸಿಟಿಯ ಕಂಡೀಷನ್ ಸರಿಲ್ಲ, ನಾವು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಇವಳನ್ನ ಬಸ್ ಹತ್ತಿಸ್ತಾನೆ. ಎಲ್ಲರೂ ಒಳಗಡೆ ಬಂದು ಕುಂತ್ಕೊಳ್ತಿದ್ದಂಗೆನೆ ಬಸ್ ಸ್ಟಾರ್ಟ್ ಆಗಿ ಹೋಗ್ತಿರುತ್ತೆ. ಆದ್ರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಡ್ರೈವರ್ ಗಾಡಿನ ಸ್ಟಾಪ್ ಮಾಡ್ತಾನೆ. ಯಾಕೆಂತಂದ್ರೆ ಸ್ಪೇಸ್ ಇಂದ ಒಂದಷ್ಟು ವಸ್ತುಗಳು ಬಂದು ಭೂಮಿಗೆ ಅಪ್ಪಳಿಸ್ತಿರ್ತವೆ. ಒಂದು ವಸ್ತು ಇಲ್ಲಿಗೂ ಕೂಡ ಅಪ್ಪಳಿಸಿದ್ರಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಸ್ಯಾಮ್ಗೆ ಎಚ್ಚರ ಆಗುತ್ತೆ. ಆದ್ರಿಂದ ಅವಳು ಬಸ್ ಇಂದ ಹೊರಗಡೆ ಬಂದು ನೋಡಿದ್ರೆ ಎಲ್ಲಾ ಕಡೆ ಬರೀ ಧೂಳೆ ಇರುತ್ತೆ. ಇಲ್ಲಿ ಏನ್ ಆಗ್ತಿದೆ ಅಂತಾನು ಕೂಡ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ, ಹಾಗೆ ಕಾಣಿಸ್ತಾನು ಇರೋದಿಲ್ಲ. ಅದೇ ಸಮಯಕ್ಕೆ ಇವಳು ನೋಟಿಸ್ ಮಾಡ್ತಾಳೆ, ಯಾರ್ಯಾರು ಸೌಂಡ್ ಅನ್ನ ಮಾಡ್ತಿರ್ತಾರೋ ಅವರೆಲ್ಲರನ್ನು ಏನೋ ಎಳ್ಕೊಂಡು ಹೋಗ್ತಿರುತ್ತೆ. ಇದೇ ಭಯದಲ್ಲಿ ಇವಳು ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಇವಳಿಗೆ ಹಾಗೆ ನಮ್ಗೆ ಗೊತ್ತಾಗುತ್ತೆ ಭೂಮಿ ಮೇಲೆ ಏಲಿಯನ್ಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟಿದಾವೆ ಅಂತ. ಆ ಏಲಿಯನ್ಸ್ ಗಳಿಂದ ಈ ಜಾಗದಲ್ಲಿ ಮತ್ತೊಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇವಳಿಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಹೆನ್ರಿ ಇವಳ ಬಾಯನ್ನ ಮುಚ್ಚಿ ಸೌಂಡ್ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಇವನು ಬೇರೆ ಯಾರು ಅಲ್ಲ, ಆಗ್ಲೇ ನಾವು ಥಿಯೇಟರ್ ನಲ್ಲಿ ನೋಡಿದ್ವಲ್ಲ ಅವನೇ. ನಂತರ ಇವಳನ್ನ ಕರ್ಕೊಂಡು ಮುಂದೆ ಬಂದು ನೋಡಿದ್ರೆ ಆ ಜಾಗದಲ್ಲಿ ತುಂಬಾ ಜನರು ಇರ್ತಾರೆ. ಅವರೆಲ್ಲರಿಗೂ ಎಷ್ಟೇ ಗಾಯ ಆಗಿದ್ರು ಕೂಡ ಸ್ವಲ್ಪನೂ ಸೌಂಡ್ ಮಾಡದೆ ಒಂದೇ ಜಾಗದಲ್ಲಿ ಕುಂತಿರ್ತಾರೆ. ಯಾಕೆಂತಂದ್ರೆ ಆ ಏಲಿಯನ್ಸ್ ಗಳಿಗೆ ಕಣ್ಣಿರೋದಿಲ್ಲ. ಯಾರಾದ್ರೂ ಸ್ವಲ್ಪನಾದ್ರೂ ಸೌಂಡ್ ಮಾಡಿದ್ರು ಅವರನ್ನ ಹುಡುಕಿ ಸಾಯಿಸ್ತಿರ್ತವೆ. ಯಾಕೆಂತಂದ್ರೆ ಅವುಗಳ ಕಿವಿ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತವೆ. ಅದೇ ಜಾಗದಲ್ಲಿ ಇವಳಿಗೆ ರೂಬೆನ್ ಕೂಡ ಮತ್ತೆ ಸಿಗ್ತಾನೆ. ಹಾಗೆ ಅವನು ಇವಳ ಕ್ಯಾಟ್ ಅನ್ನ ಸೇಫ್ ಆಗಿ ಇಟ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಬಿಲ್ಡಿಂಗ್ ನ ಮೇಲೆ ಮಿಲಿಟರಿಯ ಹೆಲಿಕಾಪ್ಟರ್ ಶಬ್ದ ಕೇಳಿಸುತ್ತೆ. ಆ ಮಿಲಿಟರಿ ಅವರು ಹೇಳ್ತಿರ್ತಾರೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಸೇಫ್ ಆಗಿ ಶಬ್ದ ಮಾಡ್ದಂಗೆ ಇರಿ ಅಂತ. ಆದ್ರೆ ಅಷ್ಟೊತ್ತಿಗೆ ಏಲಿಯನ್ಸ್ ಗಳು ಆ ಹೆಲಿಕಾಪ್ಟರ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತವೆ. ಆ ಶಬ್ದನ ಕೇಳೋಕಾಗದೆ ಕ್ಯಾಟ್ ಆಗಿರುವಂತ ಫ್ರೂಡೋ ಅಲ್ಲಿಂದ ಓಡೊಂಟೋಗುತ್ತೆ. ಸ್ಯಾಮ್ ಕೂಡ ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ರುಬೆನ್ ಕೂಡ ಬರ್ತಾನೆ. ಆದ್ರೆ ಇವ್ರು ಬಂದಿರುವಂತ ಜಾಗದಲ್ಲಿ ಒಂದು ಏಲಿಯನ್ ಇರುತ್ತೆ. ಆಗ ಫ್ರೂಡೋ ಗೊತ್ತಿಲ್ಲದೆ ಒಂದು ಶಬ್ದ ಮಾಡಿದ್ರಿಂದ ಆ ಏಲಿಯನ್ ಇಲ್ಲಿಗೆ ಬರುತ್ತೆ. ಹೇಗೋ ಮಾಡಿ ಇವಳು ಫ್ರೂಡೋನ ಎತ್ಕೊಂಡು ತನ್ನ ಹತ್ರ ಇಟ್ಕೊಂಡಿರ್ತಾಳೆ. ಏಲಿಯನ್ ಕೂಡ ಯಾರಾದ್ರೂ ಬದುಕಿದಾರ ಅಂತ ಕೇಳಿಸ್ಕೊಂಡು ಹುಡ್ಕಾಡ್ತಿರ್ಬೇಕಾದ್ರೆ ಅಲ್ಲೇ ಮಲಗಿರುವಂತ ರುಬೆನ್ ಹತ್ರ ಅದು ಬಂದ್ಬಿಡುತ್ತೆ. ರುಬೆನ್ಗೆ ಎಷ್ಟೇ ಭಯ ಆಗ್ತಿದ್ರು ಕೂಡ ಸ್ವಲ್ಪನೂ ಶಬ್ದ ಮಾಡದೆ ಹಾಗೆ ಮಲ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಬಿಲ್ಡಿಂಗ್ ನ ಮೇಲೆ ಮತ್ತೊಂದು ಹೆಲಿಕಾಪ್ಟರ್ ಬರುತ್ತೆ. ಅದ್ರ ಶಬ್ದದಿಂದ ಈ ಜಾಗದಲ್ಲಿದ್ದಂತ ಏಲಿಯನ್ಸ್ ಗಳೆಲ್ಲ ಬಿಲ್ಡಿಂಗ್ ನ ಮೇಲೆ ಹೋಗ್ತವೆ ಹೆಲಿಕಾಪ್ಟರ್ ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ. ಇಂತ ಒಂದು ದೃಶ್ಯನ ನೋಡಿ ಸ್ಯಾಮ್ಗಂತೂ ತುಂಬಾನೇ ಭಯ ಆಗೋಗಿರುತ್ತೆ. ನಂತರ ಇವಳು ಅಲ್ಲಿಂದ ಮುಂದೆ ಬಂದಾಗ ಒಬ್ಳು ಲೇಡಿ ರೇಡಿಯೋನ ಕೇಳ್ತಿರ್ತಾಳೆ. ಆ ರೇಡಿಯೋ ಇಂದಾನೆ ನಮ್ಗೆ ಗೊತ್ತಾಗುತ್ತೆ ಈ ಏಲಿಯನ್ಸ್ ಗಳು ಇಡೀ ಪ್ರಪಂಚದಲ್ಲೆಲ್ಲ ಆವರಿಸ್ಕೊಬಿಟ್ಟಿದಾವೆ ಅಂತ. ಅದೇ ಸಮಯಕ್ಕೆ ಬಿಲ್ಡಿಂಗ್ ನ ಮೇಲೆ ಏನೋ ಶಬ್ದ ಕೇಳಿಸುತ್ತೆ. ಆದ್ರಿಂದ ಏನಿರ್ಬೋದು ಅಂತ ಹೆನ್ರಿ ಹಾಗೆ ರುಬೆನ್ ನೋಡೋ
ನೋಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರ ಹಿಂದೆ ಸ್ಯಾಮ್ ಕೂಡ ಹೋಗ್ತಿರ್ತಾಳೆ. ನಂತರ ಇವ್ರು 3 ಜನ ಮೇಲೆ ಬಂದು ನೋಡಿದ್ರೆ ಇಡೀ ಸಿಟಿ ಎಲ್ಲಾ ಧ್ವಂಸ ಆಗೋಗಿರುತ್ತೆ. ಹಾಗೆ ಮಿಲಿಟರಿ ಅವರು ಏಲಿಯನ್ಸ್ ಗಳನ್ನ ಸಾಯಿಸೋದಕ್ಕೆ ಬಾಂಬ್ ಗಳನ್ನ ಹಾಕ್ತಾ ಸಿಟಿನ ಇನ್ನೂ ಕೂಡ ನಾಶ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಬಂದು ಅಷ್ಟೇ ನಾವಿನ್ನ ಬದುಕೋದಿಲ್ಲ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಹೆನ್ರಿ ಅವನ ಬಾಯನ್ನು ಮುಚ್ಚೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಆ ವ್ಯಕ್ತಿ ಕಿರ್ಚೋದಕ್ಕೆ ನೋಡ್ತಿರ್ತಾನೆ. ಆದ್ರಿಂದ ಇವನ ಫ್ಯಾಮಿಲಿನ ಕಾಪಾಡ್ಕೋಬೇಕು ಅಂತ ಆ ವ್ಯಕ್ತಿಯ ತಲೆನ ಗೋಡೆಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಇದರಿಂದ ಇವನಿಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಯಾಕೆಂತಂದ್ರೆ ಇವನಿಂದ ಒಂದು ಪ್ರಾಣ ಹೋಗಿರೋದು ಇವನಿಗೆ ಇಷ್ಟ ಆಗ್ತಿರೋದಿಲ್ಲ. ಇದೇ ಬೇಜಾರ್ನಲ್ಲಿ ಇವರಿಬ್ರು ಕುಂತಿರ್ಬೇಕಾದ್ರೆ ಸ್ಯಾಮ್ ಬರ್ದು ತೋರಿಸ್ತಾಳೆ, ನನ್ಗೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಿದೆ, ಪಿಜ್ಜಾ ಹುಡ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ರುಬೆನ್ ಕೂಡ ನಗ್ತಾನೆ, ಬೇಡ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಕರೆಂಟ್ ಹೊರಟೋಗುತ್ತೆ. ಕರೆಂಟ್ ಹೋಗಿದ್ರಿಂದ ಬಿಲ್ಡಿಂಗ್ ನಲ್ಲಿದ್ದಂತ ಜನರೇಟರ್ ಸ್ಟಾರ್ಟ್ ಆಗಿ ತುಂಬಾ ಜೋರಾಗಿ ಸೌಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಏಲಿಯನ್ ಬರೋಷ್ಟರಲ್ಲಿ ಆಫ್ ಮಾಡ್ಬೇಕು ಅಂತ ಇವನು ತುಂಬಾ ಕಷ್ಟಪಟ್ಟು ಜನರೇಟರ್ ನ ಆಫ್ ಮಾಡ್ತಾನೆ. ಇವನ ಬಟ್ಟೆ ಜನರೇಟರ್ ಗೆ ಸಿಗಾಕೊಂಡು ಹರಿದೋಗುತ್ತೆ. ಹೀಗೆ ಇವನು ಭಯ ಪಡ್ತಿರ್ಬೇಕಾದ್ರೆ ಆ ಬಟ್ಟೆ ಹರಿದಂತ ಸೌಂಡ್ ಅನ್ನ ಕೇಳಿ ಏಲಿಯನ್ ಬಂದು ಇವನನ್ನ ಎತ್ಕೊಂಡು ಹೊಟ್ಟೋಗುತ್ತೆ. ಇದನ್ನ ನೋಡಿ ಸ್ಯಾಮ್ಗೆ ತುಂಬಾನೇ ಶಾಕ್ ಆಗಿ ಅಳ್ತಿರ್ತಾಳೆ. ಆಕ್ಚುಲಿ ಇವಳಿಗೆ ಯಾವುದೇ ತರದ ಫ್ಯಾಮಿಲಿ ಇರೋದಿಲ್ಲ. ಪರಿಚಯ ಇದ್ದಂತ ರುಬೆನ್ ಕೂಡ ಸತ್ತೋದ. ಹಾಗೆ ಇವಳ ಹತ್ರ ಜಾಸ್ತಿ ಟೈಮ್ ಕೂಡ ಇರೋದಿಲ್ಲ. ಕ್ಯಾನ್ಸರ್ ನಿಂದ ಇನ್ನೇನು ಸಾಯೋದ್ರಲ್ಲಿ ಇರ್ತಾಳೆ. ಆದ್ರಿಂದ ಇವಳ ಕೊನೆಯ ಆಸೆ ಪಿಜ್ಜಾ ತಿನ್ಬೇಕು ಅನ್ನೋದನ್ನ ಪೂರೈಸ್ಕೋಬೇಕು ಅಂತ ಫ್ರೂಡೋನ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾಳೆ. ನೋಡಿದ್ರೆ ಸಿಟಿ ಒಂದೇ ಒಂದು ದಿನದಲ್ಲಿ ಪಾಳು ಬಿದ್ದೋಗಿರುತ್ತೆ. ನಂತರ ಇವಳು ಸ್ಟೋರ್ ಗೆ ಬಂದು ಇವಳಿಗೆ ಬೇಕಾಗಿರುವಂತ ವಸ್ತುಗಳು ಹಾಗೆ ಕ್ಯಾಟ್ ಫುಡ್ ಅನ್ನ ಒಂದು ಬ್ಯಾಗ್ ಗೆ ಹಾಕುತ್ತಾಳೆ. ಇದೆಲ್ಲ ಆದ್ಮೇಲೆ ಇಲ್ಲಿಂದ ಸೀದಾ ಪಿಜ್ಜಾ ಅಂಗಡಿನ ಹುಡ್ಕೊಂಡು ಹೋಗ್ತಿರ್ತಾಳೆ. ನಂತರ ಇವಳು ಒಂದು ಜಾಗದಲ್ಲಿ ಫ್ರೂಡೋಗೆ ಫುಡ್ ಅನ್ನ ಹಾಕಿ ರೆಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ನೋಡ್ತಾಳೆ, ಒಂದು ಫೌಂಟೇನ್ ಹತ್ರ ಇಬ್ರು ಹುಡುಗರು ಏಲಿನಿಂದ ತಪ್ಪಿಸ್ಕೊಂಡು ಕುಂತಿರ್ತಾರೆ. ಆದ್ರಿಂದ ಇವಳು ಆ ಫೌಂಟೇನ್ ಹತ್ರ ಬಂದು ಇವಳು ಸ್ಟೋರ್ ನಲ್ಲಿ ತಗೊಂಡಿದ್ದಂತ ಒಂದು ಚಾಕ್ಲೇಟ್ ಅನ್ನ ಅವರಿಗೆ ಕೊಡ್ತಾಳೆ. ಅದೇ ಸಮಯಕ್ಕೆ ಮಿಲಿಟರಿ ಅವರು ಹೆಲಿಕಾಪ್ಟರ್ ನಲ್ಲಿ ಬಂದು ಸರ್ವೈವ್ ಆಗಿರುವಂತ ಜನರಿಗೆ ಹೇಳ್ತಿರ್ತಾರೆ, ಏಲಿಯನ್ಸ್ ಗಳು ನೀರಿನಲ್ಲಿ ಈಜೋದಕ್ ಆಗೋದಿಲ್ಲ. ಆದ್ರಿಂದ ಸರ್ವೈವ್ ಆಗಿರುವಂತ ಜನರನ್ನೆಲ್ಲರನ್ನು ನಾವು ಬೋಟ್ ಗಳಿಂದ ಬೇರೆ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಿದೀವಿ. ಯಾರ್ಯಾರು ಸರ್ವೈವ್ ಆಗಿದ್ರೋ ಅವರೆಲ್ಲ ಬೋಟ್ ಗಳ ಹತ್ರ ಬನ್ನಿ ಅಂತ. ಏಲಿಯನ್ಸ್ ಗಳು ಹೆಲಿಕಾಪ್ಟರ್ ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರ 3 ಜನ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೋತಾರೆ. ಏಲಿಯನ್ಸ್ ಗಳೆಲ್ಲ ತುಂಬಾ ಸ್ಪೀಡ್ ಆಗಿ ಅಲ್ಲಿಂದ ಹೋಗಿದ್ರಿಂದ ಒಂದು ಕಬ್ಬಿಣದ ವಸ್ತು ಬಂದು ಈ ಜಾಗದ ಹತ್ರ ಬಿದ್ದೋಗುತ್ತೆ. ಆ ಸೌಂಡ್ ಅನ್ನ ಕೇಳಿ ಒಂದು ಏಲಿಯನ್ ಕೂಡ ಅಲ್ಲಿಗೆ ಬರುತ್ತೆ. ಆದ್ರೆ ಇವ್ರ 3 ಜನ ಯಾವುದೇ ತರದ ಸೌಂಡ್ ಮಾಡದೇ ಇದ್ದಿದ್ರಿಂದ ಅದು ಅಲ್ಲಿಂದ ಹೊಟ್ಟೋಗುತ್ತೆ. ನಂತರ ಏಲಿಯನ್ ಹೋಗ್ತಿದ್ದಂಗೆನೆ ಇವ್ರು 3 ಜನ ಹೊರಗಡೆ ಬರ್ತಾರೆ. ನೋಡಿದ್ರೆ ಸರ್ವೈವ್ ಆಗಿರುವಂತ ಜನರೆಲ್ಲರೂ ಬೋಟ್ ಗಳ ಹತ್ರ ಹೋಗ್ತಿರ್ತಾರೆ ಇಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೆ ಅಂತ. ಸ್ಯಾಮ್ ಆ ಇಬ್ರು ಹುಡುಗರನ್ನ ಜನರ ಜೊತೆ ಕಳಿಸ್ತಾಳೆ. ಆದ್ರೆ ಇವಳು ಮಾತ್ರ ಅವ್ರ ಜೊತೆ ಹೋಗ್ತಿರೋದಿಲ್ಲ. ಯಾಕೆಂತಂದ್ರೆ ಇನ್ನ ಸ್ವಲ್ಪ ದಿನದಲ್ಲಿ ಕ್ಯಾನ್ಸರ್ ಇಂದ ಹೇಗಿದ್ರು ಸತ್ತೋಗ್ತಾಳೆ. ಆದ್ರಿಂದ ಇವಳ ಕೊನೆಯ ಆಸೆ ಆಗಿರುವಂತ ಪಿಜ್ಜಾನ ತಿಂದು ಇಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಆದ್ರೆ ಈ ಜಾಗದಲ್ಲಿ ತುಂಬಾ ಜನ ಒಟ್ಟಿಗೆ ಹೋಗ್ತಿರೋದ್ರಿಂದ ಇವರೆಲ್ಲರ ಹೆಜ್ಜೆ ಶಬ್ದಗಳು ಹಾಗೆ ಸಣ್ಣ ಪುಟ್ಟ ಶಬ್ದಗಳನ್ನ ಕೇಳಿ ಏಲಿಯನ್ಸ್ ಗಳು ಇಲ್ಲಿಗೆ ಬಂದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇದರಿಂದ ಈ ಜಾಗದಲ್ಲಿ ತುಂಬಾ ಜನ ಸತ್ತೋಗ್ತಾರೆ. ಆದ್ರೆ ಸ್ಯಾಮ್ ಮಾತ್ರ ತುಂಬಾ ಕಷ್ಟಪಟ್ಟು ಒಂದು ಕಾರಿನ ಕೆಳಗಡೆ ಬಂದು ಬಚ್ಚಿಟ್ಕೋತಾಳೆ. ಅದೇ ಸಮಯಕ್ಕೆ ಏಲಿಯನ್ ಒಬ್ಬ ವ್ಯಕ್ತಿನ ಎಳೆದಿದ್ರಿಂದ ಆ ಕಾರು ಕೆಳಗಡೆ ಕುಸಿತಿರುತ್ತೆ. ಇವಳು ಹೊರಗಡೆ ಬರೋದಕ್ ನೋಡ್ತಿರ್ತಾಳೆ. ಆದ್ರೆ ಅವಳ ಕಾಲ್ ಬೇರೆ ಸಿಗಾಕೋಬಿಟ್ಟಿರುತ್ತೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಹೊರಗಡೆ ಬರ್ತಾಳೆ. ಆದ್ರೆ ಫ್ರೂಡೋ ಇವಳಿಂದ ಬೇರೆ ಆಗೋಗಿರುತ್ತೆ. ಅದಕ್ಕೆ ಒಂದು ಜಾಗದಲ್ಲಿ ಬಂದು ಕುಂತ್ಕೋತಾಳೆ. ಈ ಕಡೆ ಫ್ರೂಡೋ ಓಡಾಡ್ತಾ ಒಂದು ಜಾಗಕ್ಕೆ ಬರುತ್ತೆ. ಅಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿ ನೀರಿಂದ ಎದ್ದೊಳ್ತಾನೆ. ಇವನ ಹೆಸರು ಎರಿಕ್ ಅಂತ. ಇವನು ಫ್ರೂಡೋನ ನೋಡ್ತಾನೆ. ನಂತರ ಸ್ಯಾಮ್ ಇದೇ ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಫ್ರೂಡೋ ಇವಳನ್ನ ಹುಡ್ಕೊಂಡು ಬರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಎರಿಕ್ ಕೂಡ ಇಲ್ಲಿಗೆ ಬಂದಿರ್ತಾನೆ. ಸ್ಯಾಮ್ ಆ ಜಾಗದಿಂದ ಹೋಗ್ತಿರ್ಬೇಕಾದ್ರೆ ಎರಿಕ್ ಕೂಡ ಇವಳನ್ನ ಫಾಲೋ ಮಾಡ್ತಿರ್ತಾನೆ. ಯಾಕೆ ನನ್ನ ಫಾಲೋ ಮಾಡ್ತಿದ್ದೆ, ಇಲ್ಲಿಂದ ಹೋಗು ಅಂತ ಇವಳು ಹೇಳ್ತಿದ್ರು ಕೂಡ ಇವನು ಬಿಡ್ತಾನೆ ಇರೋದಿಲ್ಲ. ಅವಳನ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಅದೇ ಸಮಯಕ್ಕೆ ಮಳೆ ಕೂಡ ಶುರು ಆಗೋಗುತ್ತೆ. ಈ ಮಳೆಯಲ್ಲಿ ಇವರು ಮಾತಾಡಿದ್ರು ಕೂಡ ಏಲಿಯನ್ಸ್ ಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಯಾಕೆಂತಂದ್ರೆ ಮಳೆ ಸೌಂಡಿಗೆ ಇವರು ಮಾತಾಡ್ತಿರೋದು ಆ ಏಲಿಯನ್ಸ್ ಗಳಿಗೆ ಕೇಳಿಸೋದಿಲ್ಲ. ಆದ್ರಿಂದ ಇವರಿಬ್ರು ಒಂದು ಬಿಲ್ಡಿಂಗ್ ನ ಕೆಳಗಡೆ ಬಂದಾಗ ಸ್ಯಾಮ್ ಅವನನ್ನ ಕೇಳ್ತಾಳೆ, ಈಗ ನಾವು ಮಾತಾಡ್ಬೋದು, ನಿನ್ನ ಹೆಸರು ಏನು ಹೇಳು ಅಂತ ಅಂದಾಗ ಇವನು ಕೂಡ ಹೇಳ್ತಾನೆ, ನನ್ನ ಹೆಸರು ಎರಿಕ್ ಅಂತ. ಸರಿ ಆಯ್ತು, ಎಲ್ರು ಬೋಟ್ ಹತ್ರ ಹೋಗಿದ್ದಾರೆ, ನೀನು ಕೂಡ ಅಲ್ಲೇ ಹೋಗು, ನಿನ್ನ ಜೀವ ಉಳಿಯುತ್ತೆ ಅಂತ ಇವಳು ಹೇಳ್ತಾಳೆ. ಆದ್ರೆ ಇವನು ಮಾತ್ರ ತುಂಬಾನೇ ಹೆದ್ರುಕೊಂಡು ಹೇಳ್ತಾನೆ, ಬೋಟ್ ಇರುವಂತ ಜಾಗಕ್ಕೆ ಹೇಗ್ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ, ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ. ಇವನ ಮುಗ್ಧತೆನ ನೋಡಿ ಇನ್ನೇನ್ ಮಾಡುದು ಅಂತ ಜೊತೆಲೆ ಕರ್ಕೊಂಡು ಹೋಗ್ತಾಳೆ. ರಾತ್ರಿ ಆಗೋಷ್ಟರಲ್ಲಿ ಇವರಿಬ್ರು ಸೇರಿ ಸ್ಯಾಮ್ ವಾಸ ಮಾಡ್ತಿದ್ದಂತ ಮನೆಯ ಬಿಲ್ಡಿಂಗ್ ಹತ್ರ ಬರ್ತಾರೆ. ಆದ್ರೆ ಸ್ಯಾಮ್ ಹತ್ರ ಕೀ ಇರೋದಿಲ್ಲ, ಎಲ್ಲೋ ಮಿಸ್ ಆಗೋಗಿರುತ್ತೆ. ಆದ್ರಿಂದ ಗುಡುಗು ಬರ್ತಿದ್ದಂಗೆನೆ ಬಾಗ್ಲನ್ನ ಹೊಡಿ ಅಂತ ಎರಿಕೆ ಹೇಳ್ದಾಗ ಇವನು ಕೂಡ ಸಿಡಿಲಿನ ಸೌಂಡ್ ಬರ್ತಿದ್ದಂಗೆನೆ ಆ ಬಾಗ್ಲನ್ನ ಹೊಡೆದಾಕ್ತಾನೆ. ನಂತರ ಸ್ಯಾಮ್ ಒಳಗಡೆ ಬಂದು ಇವಳ ಮೆಡಿಸನ್ ನ ಹುಡುಕಾಡ್ತಾ ಅವನನ್ನ ಕೇಳ್ತಾಳೆ, ನೀನ್ ಯಾರು, ನಿನ್ನ ಮನೆ ಎಲ್ಲಿದೆ ಅಂತ. ನಾನು ಇಂಗ್ಲೆಂಡ್ ಇಂದ ಎಜುಕೇಶನ್ ನ ಕಂಪ್ಲೀಟ್ ಮಾಡೋದಕ್ಕಷ್ಟೇ ಇಲ್ಲಿಗೆ ಬಂದಿರೋದು, ಈ ಸಿಟಿಲ್ ನನಗೆ ಯಾರು ಕೂಡ ಗೊತ್ತಿಲ್ಲ ಅಂತ ಎರಿಕ್ ಹೇಳ್ತಾನೆ. ಹೀಗೆ ಇವರಿಬ್ರು ಫ್ರೆಂಡ್ಸ್ ನ ರೀತಿ ಮಾತಾಡ್ತಿರ್ಬೇಕಾದ್ರೆ ಇವನ್ಗೂ ಕೂಡ ಗೊತ್ತಾಗೋಗುತ್ತೆ ಸ್ಯಾಮ್ಗೆ ಒಂದು ಕ್ಯಾನ್ಸರ್ ಇದೆ, ಇವಳು ಹೆಚ್ಚು ದಿನ ಬದುಕೋದಿಲ್ಲ. ಆದ್ರಿಂದಾನೆ ಎಲ್ರ ಜೊತೆ ಬೋಟ್ ನಲ್ಲಿ ಹೋಗದೆ ಇವಳು ಪಿಜ್ಜಾ ತಿನ್ನೋದಕ್ಕೆ
ಪಿಜ್ಜಾ ಅಂಗಡಿನ ಹುಡ್ಕೊಂಡು ಹೋಗ್ತಿದ್ದಾಳೆ ಅಂತ. ಈ ವಿಷಯ ಇವನಿಗೆ ಗೊತ್ತಾಗಿ ತುಂಬಾನೇ ದುಃಖ ಆಗುತ್ತೆ. ಒಂಟಿ ಹೆಣ್ಣು ಈ ತರ ಕಾಯಿಲೆ ಜೊತೆ ಹೇಗ್ ಜೀವನನ ಮಾಡ್ತಿರ್ಬೋದು ಅಂತ. ಆದ್ರಿಂದ ಇವನು ಡಿಸೈಡ್ ಮಾಡ್ತಾನೆ ಬೋಟ್ ಹತ್ರ ಹೋಗೋದಕ್ಕಿಂತ ಮುಂಚೆ ಇವಳಿಗೆ ಪಿಜ್ಜಾನ ತಿನ್ಸಿ ಹೋಗ್ಬೇಕು ಅಂತ. ಮಾರನೇ ದಿನ ಸ್ಯಾಮ್ ಎದ್ದಾಗ ಒಂದು ಏಲಿಯನ್ ಇವಳ ಮೇಲೆ ಅಟ್ಯಾಕ್ ಮಾಡೋ ರೀತಿ ಇವಳಿಗೆ ಅನ್ಸುತ್ತೆ. ಆದ್ರೆ ಅದೊಂದು ಕನ್ಸಷ್ಟೇ. ಎರಿಕ್ ಇನ್ನೂ ಕೂಡ ಮಲಗೆ ಇರ್ತಾನೆ. ಆದ್ರಿಂದ ಇವಳು ರೆಡಿ ಆಗಿ ಅವನಿಗೆ ಹೇಳ್ದೇನೆ ಫ್ರೂಡೋನ ಕರ್ಕೊಂಡು ಪಿಜ್ಜಾ ಶಾಪ್ ಅನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಎರಿಕ್ ಏನಾದ್ರೂ ನನ್ ಜೊತೆ ಬಂದ್ರೆ ಅವ್ನ್ ಪ್ರಾಣಕ್ಕೆ ಅಪಾಯ ಆಗ್ಬೋದು ಅಂತ ಈ ರೀತಿ ಮಾಡ್ತಾಳೆ. ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾ ಬುಕ್ಗಳೆಲ್ಲ ಬಿದ್ದಿರ್ತವೆ. ಅದ್ರಲ್ಲಿ ಒಂದು ಬುಕ್ಕನ್ನ ನೋಡ್ತಿರ್ಬೇಕಾದ್ರೆ ಇವಳ ಹಿಂದೆ ಯಾರೋ ಇದಾರೆ ಅಂತ ಇವಳಿಗೆ ಅನ್ಸುತ್ತೆ. ಹಿಂದೆ ತಿರುಗಿ ನೋಡಿದಾಗ್ಲೇ ಇವಳಿಗೆ ಗೊತ್ತಾಗೋದು ಎರಿಕ್ ಕೂಡ ಇವಳನ್ನ ಫಾಲೋ ಮಾಡ್ತಿದ್ದಾನೆ ಅಂತ. ಸ್ಯಾಮ್ ನ ಮನೇಲಿ ಇವನಿಗೆ ಸ್ಯಾಮ್ ನ ಡೈರಿ ಸಿಕ್ಕಿರುತ್ತೆ. ಅದನ್ನ ಇವನು ಇವಳಿಗೆ ಕೊಡ್ತಾನೆ. ಸರಿ ಅಂತ ಇವರಿಬ್ರು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೇನೆ ಬುಕ್ ಬಿದ್ದು ಸೌಂಡ್ ಆಗೋಗುತ್ತೆ. ಆ ಸೌಂಡ್ ಬರ್ತಿದ್ದಂಗೆನೆ ಸುತ್ತಮುತ್ತ ಇದ್ದಂತ ಏಲಿಯನ್ಸ್ ಗಳೆಲ್ಲ ಇವರನ್ನ ಆವರಿಸ್ಕೊಬಿಡ್ತವೆ. ಆದ್ರಿಂದ ಇವರು ಅಲ್ಲೇ ಇದ್ದಂತ ಒಂದು ಬಿಲ್ಡಿಂಗ್ ನ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಬಾಗ್ಲಿಗೆ ಒಂದು ಬ್ಯಾಗ್ ಸಿಗಾಕೋಬಿಟ್ಟಿರುತ್ತೆ. ಹೇಗೋ ಮಾಡಿ ಡೋರ್ ಅನ್ನ ತೆಗಿತಾರೆ. ಆದ್ರೆ ಬ್ಯಾಗ್ ಬಿದ್ದು ಮತ್ತೊಂದ್ಸಲ ಸೌಂಡ್ ಆಗೋಗುತ್ತೆ. ಆ ಸೌಂಡ್ ಇಂದ ಏಲಿಯನ್ಸ್ ಗಳಿಗೆ ಇವರು ಇಲ್ಲೇ ಇದ್ದಾರೆ ಅಂತ ಕನ್ಫರ್ಮ್ ಆಗಿ ಬಿಲ್ಡಿಂಗ್ ನ ಒಳಗಡೆ ಬಂದು ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಆ ಏಲಿಯನ್ಸ್ ಗಳಿಂದ ಎಲ್ಲ ತಪ್ಪಿಸ್ಕೊಂಡು ಇವರು ಬಿಲ್ಡಿಂಗ್ ಇಂದ ಹೊರಗಡೆ ಬಂದು ಅವುಗಳನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾ ರೈಲ್ವೆ ಸ್ಟೇಷನ್ ನ ಒಳಗಡೆ ಬಂದ್ಬಿಡ್ತಾರೆ. ಇಲ್ಲಿ ಯಾವ್ದಾದ್ರು ಏಲಿಯನ್ಸ್ ಗಳಿದ್ರೆ ಏನ್ ಮಾಡೋದು ಅಂತ ತುಂಬಾ ಹೆದರ್ಕೊಂಡೆ ಇವರು ಹೋಗ್ತಿರ್ತಾರೆ. ಅದೇ ತರನೇ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲೊಂದು ಏಲಿಯನ್ ಇರುತ್ತೆ. ಅದಕ್ಕೆ ಇವರು ಸ್ವಲ್ಪನೂ ಕೂಡ ಸದ್ ಮಾಡದೆ ಅಲ್ಲಿಂದ ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ನೋಡಿದ್ರೆ ರೈಲ್ವೆ ಟ್ರ್ಯಾಕ್ ಇರುವಂತ ಜಾಗದಲ್ಲೆಲ್ಲ ನೀರ್ ತುಂಬ್ಕೊಬಿಟ್ಟಿರುತ್ತೆ. ಈಗ ನಮ್ಮ ಹತ್ರ ಇದೊಂದೇ ದಾರಿ ಇರೋದು ಅಂತ ಇವರಿಬ್ರು ನೀರಿನ ಒಳಗಡೆ ಇಳಿದು ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ನೀರಿನ ಒಳಗಡೆ ಸಾಕ್ತಾ ಸ್ವಲ್ಪ ಮುಂದೆ ಬಂದು ಮೇಲೆ ನೋಡಿದ್ರೆ ಇಲ್ಲೂ ಕೂಡ ಒಂದು ಏಲಿಯನ್ ಇರುತ್ತೆ. ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ತುಂಬಾನೇ ನಿಧಾನವಾಗಿ ಮುಂದೆ ಹೋಗ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇವನಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡುತ್ತೆ. ಆಗ ಏಲಿಯನ್ಗೆ ಇವರ ಸ್ವಲ್ಪ ಸೌಂಡ್ ಕೇಳಿಸ್ಬಿಡುತ್ತೆ. ಸ್ಯಾಮ್ ಇವನಿಗೆ ಸಮಾಧಾನ ಮಾಡ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಏಲಿಯನ್ಗೆ ಗೊತ್ತಾಗ್ಬಿಡುತ್ತೆ ಇವರಿಬ್ರು ಇಲ್ಲಿದ್ದಾರೆ ಅಂತ. ಅದಕ್ಕೆ ಅದು ಇವರಿಬ್ರನ್ನ ಬಿಡ್ದಂಗೆ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರಿಬ್ರು ಕೂಡ ಅದರಿಂದ ತಪ್ಪಿಸ್ಕೊಳ್ತಾ ನೀರಿನ ಒಳಗಡೆ ಮುಳುಗ್ ಬಿಡ್ತಾರೆ. ಅದೇ ರೀತಿ ಏಲಿಯನ್ ಕೂಡ ನೀರಿನ ಒಳಗಡೆ ಬಂದು ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ ನೀರಿನ ಒಳಗಡೆ ಎಂಟರ್ ಆಗಿ ಸ್ವಲ್ಪ ಸೆಕೆಂಡ್ ಗಳಾಗ್ತಿದ್ದಂಗೆನೆ ಏಲಿಯನ್ ಸತ್ತೋಗುತ್ತೆ. ಯಾಕೆಂತಂದ್ರೆ ನೀರಿನ ಒಳಗಡೆ ಸ್ವಲ್ಪನೂ ಕೂಡ ಉಸಿರಾಡೋದಕ್ಕೆ ಇವುಗಳಿಗೆ ಆಗೋದಿಲ್ಲ. ಅದೇ ಸಮಯಕ್ಕೆ ಮೇಲೆ ಬೆಳಕ್ ಬರ್ತಿರೋದು ಇವರಿಗೆ ಕಾಣಿಸುತ್ತೆ. ಆದ್ರಿಂದ ಮೇಲ್ ಬರ್ತಾರೆ. ಫ್ರೂಡೋಗೂ ಕೂಡ ಏನು ಆಗಿರೋದಿಲ್ಲ, ಸೇಫ್ ಆಗಿರುತ್ತೆ. ಯಾವಾಗ ಇವರು ಆ ಹೋಲಿಂದ ಮೇಲೆ ಬರ್ತಾರೋ ಆಗ್ಲೇ ಇವರಿಗೆ ಗೊತ್ತಾಗೋದು ಇದೊಂದು ಚರ್ಚ್ ಅಂತ. ನಂತರ ನಮ್ಗೆ ತೋರಿಸ್ತಾರೆ ಸ್ಯಾಮ್ ನ ಬಾಡಿಲಿರುವಂತ ಕ್ಯಾನ್ಸರ್ ಬೆಳಿತಿರೋದ್ರಿಂದ ಇವಳು ತುಂಬಾನೇ ವೀಕ್ ಆಗೋಗಿರ್ತಾಳೆ. ಮೆಡಿಸನ್ ತಗೊಳ್ಳೋಣ ಅಂತಂದ್ರೆ ಮೆಡಿಸನ್ ಕೂಡ ಇವಳ ಹತ್ರ ಇರೋದಿಲ್ಲ. ಆದ್ರಿಂದ ಎರಿಕ್ ಆ ಮೆಡಿಸನ್ ನಾನು ಹುಡ್ಕೊಂಡ್ ಬರ್ತೀನಿ ಅಂತ ಆ ಮೆಡಿಸನ್ ಹೆಸರನ್ನ ಬರ್ಸ್ಕೊತಾನೆ. ಇದಾದ್ಮೇಲೆ ಧ್ವಂಸ ಆಗಿರುವಂತ ಈ ಸಿಟಿಯ ಒಳಗಡೆ ಆ ಮೆಡಿಸನ್ ನ ಹುಡ್ಕೊಂಡು ಹೋಗ್ತಾನೆ. ಒಂದು ಜಾಗದಲ್ಲಿ ಇವನಿಗೆ ಮೆಡಿಕಲ್ ಕೂಡ ಸಿಕ್ಬಿಡುತ್ತೆ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಟಾರ್ಚ್ ಅನ್ನ ತಗೊಂಡು ತುಂಬಾ ಭಯದಿಂದನೇ ಮೆಡಿಸನ್ ನ ಹುಡುಕ್ತಿರ್ತಾನೆ. ಅಕಸ್ಮಾತ್ ಏಲೇನ್ ಏನಾದ್ರೂ ಬಂದ್ಬಿಟ್ರೆ ಅಂತ. ಅದೇ ಸಮಯಕ್ಕೆ ಒಂದು ಸೌಂಡ್ ಇವನಿಗೆ ಕೇಳಿಸಿ ತುಂಬಾನೇ ಹೆದರ್ಕೊಬಿಡ್ತಾನೆ. ನೋಡಿದ್ರೆ ಫ್ರೂಡೋ ಇವನನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರುತ್ತೆ. ಇದರಿಂದ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಇವರಿಬ್ರು ಮೆಡಿಸನ್ ತಗೊಂಡು ಮತ್ತೆ ಚರ್ಚ್ಗೆ ಹೋಗ್ತಿರ್ಬೇಕಾದ್ರೆ ಫ್ರೂಡೋ ಆಟ ಆಡೋದಕ್ಕೆ ಅಂತ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನ ಒಳಗಡೆ ಹೊಟ್ಟೋಗುತ್ತೆ. ಇವನ್ಗೂ ಕೂಡ ತುಂಬಾನೇ ಭಯ ಆಗೋಗುತ್ತೆ. ಇದು ಎಲ್ಲೆಲ್ಲೋ ಹೊಟ್ಟೋಯ್ತಲ್ಲ, ಏಲೇನ್ ಬಂದ್ಬಿಟ್ರೆ ಏನ್ ಮಾಡೋದು ಅಂತ. ಆದ್ರೂ ಕೂಡ ನಿಧಾನವಾಗಿ ಫ್ರೂಡೋ ಹೋಗಿರುವಂತ ಜಾಗಕ್ಕೆ ಇವನು ಕೂಡ ಬರ್ತಿರ್ತಾನೆ. ಇನ್ನೇನು ಇವನು ಫ್ರೂಡೋ ಹತ್ರ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ಏಲಿಯನ್ ಅಲ್ಲಿಗೆ ಬಂದ್ಬಿಡುತ್ತೆ. ಅದಕ್ಕೆ ಇವನು ಕೂಡ ಒಂದು ಸಣ್ಣ ಶಬ್ದನೂ ಕೂಡ ಮಾಡ್ದಂಗೆ ಅಲ್ಲೇ ಕುಂತ್ಕೋಬಿಡ್ತಾನೆ. ಅಷ್ಟೊತ್ತಿಗೆ ಫ್ರೂಡೋ ಮೇಲೆ ಬಂದು ಕುಂತ್ಕೋಬಿಟ್ಟಿರುತ್ತೆ. ಹಾಗೆ ಆ ಏಲಿಯನ್ ಕೂಡ ಯಾರಾದ್ರೂ ಮನುಷ್ಯರು ಸಿಗ್ತಾರ ಅಂತ ಹುಡ್ಕಾಡ್ತಿರುತ್ತೆ ಅವರನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಎರಿಕ್ ಮಾತ್ರ ಏನಾದ್ರೂ ಪರವಾಗಿಲ್ಲ, ನಾನು ಫ್ರೂಡೋನ ಕರ್ಕೊಂಡು ಹೋಗ್ಲೇಬೇಕು ಅಂತ ನಿಧಾನವಾಗಿ ಸ್ವಲ್ಪನೂ ಕೂಡ ಶಬ್ದ ಬರ್ದೇ ರೀತಿ ಮೇಲಕ್ಕೆ ಹತ್ತುತ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ತುಂಬಾ ಏಲಿಯನ್ಸ್ ಗಳೆಲ್ಲ ಬಂದ್ಬಿಡ್ತವೆ. ಇವನು ಕೂಡ ಫ್ರೂಡೋ ಹತ್ರ ಹೋಗ್ತಿರ್ಬೇಕಾದ್ರೆ ಒಂದು ಏಲಿಯನ್ ಇವನ ತುಂಬಾನೇ ಹತ್ರ ಬಂದ್ಬಿಟ್ಟಿರುತ್ತೆ. ಅದು ಕೇಳಿಸ್ಕೊತಿರುತ್ತೆ ಸುತ್ತಮುತ್ತ ಮನುಷ್ಯರೇನಾದ್ರೂ ಇದಾರ ಅಂತ. ಆದ್ರೆ ಇವನು ಸ್ವಲ್ಪನೂ ಶಬ್ದ ಮಾಡದೆ ಒಂದೇ ಕಡೆ ಇದ್ದಿದ್ರಿಂದ ಅದು ಏನು ಮಾಡದೆ ಅಲ್ಲಿಂದ ಹೊಟ್ಟೋಗುತ್ತೆ. ಅಂದ್ರೆ ಅದಕ್ಕೆ ಎರಿಕ್ ಇದ್ದಿದ್ದು ಗೊತ್ತಾಗ್ಲಿಲ್ಲ ಅಂತ. ಕೊನೆಗೂ ಇವನು ಫ್ರೂಡೋ ಹತ್ರ ಬರ್ತಾನೆ. ಈ ಕಡೆ ನಮ್ಗೆ ಚರ್ಚ್ ನಲ್ಲಿ ತೋರಿಸ್ತಾರೆ ಸ್ಯಾಮ್ ನ ಜೊತೆ ಈ ಜಾಗದಲ್ಲಿ ಇನ್ನೂ ಕೂಡ ತುಂಬಾ ಜನ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಎರಿಕ್ ಬಂದು ಇವಳ ಮೆಡಿಸನ್ ನ ಕೊಡ್ತಾನೆ. ಹಾಗೆ ಇವಳ ಹೊಟ್ಟೆಗಾಗಿದ್ದಂತ ಗಾಯಕ್ಕೆ ಬ್ಯಾಂಡೇಜ್ ಆಗ್ತಾನೆ. ಅದೇ ಸಮಯಕ್ಕೆ ಅವನು ಗಮನಿಸ್ತಾನೆ ಸ್ಯಾಮ್ ಅವಳ ಡೈರಿಲಿ ಬರ್ದಿರ್ತಾಳೆ ನನ್ಗೆ ಪಿಯಾನೋ ಅಂದ್ರೆ ತುಂಬಾನೇ ಇಷ್ಟ ಅಂತ. ಯಾಕೆ ಅಂತಂದ್ರೆ ಇವಳ ತಂದೆ ಪಿಯಾನೋನ ನುಡಿಸ್ತಿದ್ರು. ಹಾಗೆ ಇಷ್ಟೊತ್ತಿಗೆ ಎರಿಕ್ ಹಾಗೆ ಸ್ಯಾಮ್ ಒಂದು ಮಟ್ಟಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಗಳಾಗೋಗಿರ್ತಾರೆ. ಮಾರನೇ ದಿನ ಇವನು ಸ್ಯಾಮ್ ನ ರೆಡಿ ಮಾಡಿಸ್ಕೊಂಡು ಚರ್ಚ್ ಇಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಸಿಟಿಲ್ ನೋಡಿದ್ರೆ ಒಬ್ಬ ಮನುಷ್ಯನು ಕೂಡ ಇರೋದಿಲ್ಲ, ಬೇಕೋ ಅಂತಿರುತ್ತೆ. ಸರಿ ಅಂತ ಹೇಳಿ ಇವರಿಬ್ರು ಪಿಜ್ಜಾ ಶಾಪ್ ಹತ್ರ ಬಂದು ನೋಡಿದ್ರೆ ಏಲಿಯನ್ಸ್ ಗಳು ಅಟ್ಯಾಕ್ ಮಾಡಿದಾಗ ಈ ಪಿಜ್ಜಾ ಶಾಪ್ ಬ್ಲಾಸ್ಟ್ ಆಗಿ ಧ್ವಂಸ ಆಗೋಗಿರುತ್ತೆ. ಇದರಿಂದ ಇವರಿಬ್ರು ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಸ್ಯಾಮ್ ಅಂತೂ ಅಳೋದಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ನನ್ನ ಕೈಲಿ ನನ್ನ ಕೊನೆಯ ಆಸೆನ ತೀರಿಸ್ಕೊಳ್ಳೋದಕ್ಕೆ
ಆಗ್ತಿಲ್ವಲ್ಲ ಅಂತ. ಆದ್ರಿಂದ ಎರಿಕ್ ಇವಳ ಹತ್ರ ಬಂದು ಅಳ್ಬೇಡ ಅಂತ ಸಮಾಧಾನ ಮಾಡ್ತಿರ್ತಾನೆ. ನಂತರ ಇವನು ಅಲ್ಲಿಂದ ಸ್ಯಾಮ್ ನ ಒಂದು ಬಾರ್ ನ ಒಳಗಡೆ ಕರ್ಕೊಂಡ್ ಬರ್ತಾನೆ. ಈ ಜಾಗದಲ್ಲಿ ತುಂಬಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಗಳೆಲ್ಲ ಇರ್ತವೆ, ನೀನ್ ಇಲ್ಲೇರು ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಎರಿಕ್ ಹೊರಗಡೆ ಹೋಗ್ತಾನೆ. ಅಲ್ಲೇ ಇವಳಿಗೆ ಒಂದು ಸ್ಪೀಕರ್ ಕಾಣಿಸುತ್ತೆ. ಆ ಸ್ಪೀಕರ್ ಇಂದ ಇವಳು ಐಪಾಡ್ ಅನ್ನ ರೀಚಾರ್ಜ್ ಮಾಡ್ಕೋತಿರ್ತಾಳೆ. ನಂತರ ಜಾಗದಲ್ಲಿ ಇರುವಂತ ಪಿಯಾನನ್ನು ನೋಡಿ ಇವಳು ತುಂಬಾನೇ ಸಂತೋಷ ಪಡ್ತಾಳೆ. ಈ ಕಡೆ ಹೊರಗಡೆ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಎರಿಕ್ ಹುಡುಕಾಡ್ತಿರ್ಬೇಕಾದ್ರೆ ಇವನ ಮುಂದೆನೆ ಒಂದು ಪಿಜ್ಜಾ ಶಾಪ್ ಇವನಿಗೆ ಕಾಣಿಸುತ್ತೆ. ಸ್ಯಾಮ್ ಆ ಬಾರ್ ನಲ್ಲಿ ವೈನ್ ಅನ್ನ ಕುಡಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಎರಿಕ್ ಬಂದು ಆ ಪಿಜ್ಜಾ ಶಾಪ್ ಇಂದ ತಂದಿರುವಂತ ಪಿಜ್ಜಾನ ಅವಳಿಗೆ ತೋರಿಸ್ತಾನೆ. ಇದರಿಂದ ಸ್ಯಾಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಸ್ವರ್ಗನೇ ಇವಳ ಕೈಗೆ ಸಿಕ್ಬಿಟ್ಟಿದ್ಯೇನೋ ಅಂತ ಅನ್ನಿಸ್ತಿರುತ್ತೆ. ನಂತರ ಸ್ಯಾಮ್ ಅದನ್ನ ತಿಂತ ಇಬ್ರು ಕೂಡ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಫ್ರೂಡೋನು ಕೂಡ ಒಂದು ಪಿಜ್ಜಾ ಸ್ಲೈಸ್ ಅನ್ನ ತಗೊಳುತ್ತೆ. ಆಗ ಆ ಜಾಗದಲ್ಲಿ ಎರಿಕ್ಗೆ ಒಂದಷ್ಟು ಕಾರ್ಡ್ಸ್ ಗಳು ಸಿಗ್ತವೆ. ಆದ್ರಿಂದ ಇವನು ಆ ಕಾರ್ಡ್ಸ್ ಗಳನ್ನ ತಗೊಂಡು ಸ್ಯಾಮ್ ನ ಮೇಲ್ ಬರೋದಕ್ಕೆ ಹೇಳ್ತಾನೆ. ಸರಿ ಅಂತ ಹೇಳಿ ಇವಳು ಕೂಡ ಮೇಲ್ ಬರ್ತಾಳೆ. ನೋಡಿದ್ರೆ ಆ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇವನು ಮ್ಯಾಜಿಕ್ ಶೋನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಮೊದ್ಲು ಸ್ಯಾಮ್ಗೆ ಇವನ್ ಮೇಲೆ ನಂಬಿಕೆ ಬರೋದಿಲ್ಲ. ನನ್ನ ಸಂತೋಷ ಪಡಿಸೋದಕ್ಕೆ ಏನೋ ಒಂದು ಮಾಡ್ತಿದ್ದಾನೆ ಅಂತ ಅನ್ಕೋತಿರ್ತಾಳೆ. ಆದ್ರೆ ಎರಿಕ್ ನೋಡಿದ್ರೆ ನಿಜವಾಗ್ಲೂ ಮ್ಯಾಜಿಕ್ ಅನ್ನ ಮಾಡ್ತಿರ್ತಾನೆ. ಇವನು ಮಾಡಿರುವಂತ ಮ್ಯಾಜಿಕ್ ಅನ್ನ ನೋಡಿ ಇವಳಿಗೆ ನಂಬೋದಕ್ಕೆ ಆಗೋದಿಲ್ಲ. ಇದರಿಂದ ಇಬ್ರು ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ಇವರಿಬ್ರು ಆ ಬಾರಿಂದ ಹೊರಗಡೆ ಬಂದು ನೋಡ್ತಾರೆ. ಸರ್ವೈವ್ ಆಗಿರುವಂತ ಜನರೆಲ್ಲರೂ ಬೋಟ್ ನಲ್ಲಿ ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ತಿರ್ತಾರೆ. ಆದ್ರಿಂದ ಸ್ಯಾಮ್ ಅವಳ ಜಾಕೆಟ್ ಅನ್ನ ತೆಗೆದು ಎರಿಕ್ ಗೆ ಕೊಡ್ತಾಳೆ. ಆಕ್ಚುಲಿ ಇವಳು ಡಿಸೈಡ್ ಮಾಡ್ಬಿಟ್ಟಿರ್ತಾಳೆ, ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಪರವಾಗಿಲ್ಲ, ಎರಿಕ್ ನ ಬೋಟ್ ನ ಒಳಗಡೆ ಕಳಿಸಿ ಇವನ ಪ್ರಾಣನ ಕಾಪಾಡಬೇಕು ಅಂತ. ಈ ಕಡೆ ಏಲಿಯನ್ಸ್ ಗಳು ಕೂಡ ಬೋಟ್ ಹೋಗ್ತಿರುವಂತ ಸೌಂಡ್ ಅನ್ನ ಕೇಳಿಸ್ಕೊತಿರ್ತವೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇವುಗಳಿಗೆ ನೀರ್ನಲ್ಲಿ ಈಜೋದಕ್ಕೆ ಬರೋದಿಲ್ವಲ್ಲ. ನಂತರ ಸ್ಯಾಮ್ ಎರಿಕ್ ನ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾಳೆ. ಇವರಿಬ್ರು ತುಂಬಾ ನಿಧಾನವಾಗಿ ಬೋಟ್ ಇರುವಂತ ಜಾಗಕ್ಕೆ ಹೋಗ್ತಿರ್ತಾರೆ. ಆದ್ರೆ ಆ ಜಾಗದಲ್ಲಿ ತುಂಬಾನೇ ಏಲಿಯನ್ಸ್ ಗಳು ಇರ್ತವೆ. ಅವುಗಳನ್ನ ನೋಡಿ ಎರಿಕ್ಗೆ ಮತ್ತೊಂದ್ಸಲ ಪ್ಯಾನಿಕ್ ಅಟ್ಯಾಕ್ ಆಗೋಗುತ್ತೆ. ಆಗ ಸ್ಯಾಮ್ ಅವನಿಗೆ ಸಮಾಧಾನ ಮಾಡಿ ಫ್ರೂಡೋನ ಅವನ ಕೈಗೆ ಕೊಡ್ತಾಳೆ. ಯಾಕೆಂತಂದ್ರೆ ಅದನ್ನು ಕೂಡ ಇವನ ಜೊತೆ ಕರ್ಕೊಂಡು ಹೋಗೋದಕ್ಕೆ. ನಂತರ ಇವಳು ಒಂದು ಟೂಲ್ ಅನ್ನ ತಗೊಂಡು ಕಾರ್ ಗಳಿಗೆ ಹೊಡಿತಾ ಏಲಿಯನ್ಸ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರಿಂದ ಅವಳ ಕಡೆಗೆ ತುಂಬಾ ಏಲಿಯನ್ಸ್ ಗಳು ಬರೋದಕ್ಕೆ ಶುರು ಮಾಡ್ತವೆ. ಇದನ್ನ ಬೋಟ್ ನಲ್ಲಿ ಹೋಗ್ತಿರುವಂತ ಹೆನ್ರಿ ಕೂಡ ನೋಡಿ ಬೋಟ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾನೆ. ಏಲಿಯನ್ಸ್ ಗಳೆಲ್ಲ ಸ್ಯಾಮ್ ನ ಕಡೆಗೆ ಹೋಗ್ತಿದ್ದಂಗೆನೆ ಇವನು ಬೋಟ್ ನ ಕಡೆಗೆ ಓಡೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಒಂದು ವಸ್ತುನ ಒದ್ದು ಸೌಂಡ್ ಮಾಡ್ಬಿಡ್ತಾನೆ. ಇದರಿಂದ ಏಲಿಯನ್ಸ್ ಗಳೆಲ್ಲ ಇವನ ಹಿಂದೆ ಬಿದ್ಬಿಡ್ತವೆ. ಇನ್ನೇನೋ ಆ ಏಲಿಯನ್ಸ್ ಗಳು ಓಡ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವನು ಫ್ರೂಡೋ ಜೊತೆ ನೀರಿನ ಒಳಗಡೆ ಹಾರ್ಬಿಡ್ತಾನೆ. ಇದರಿಂದ ಇವರಿಬ್ಬರ ಪ್ರಾಣ ಉಳ್ಕೊಳ್ಳುತ್ತೆ. ಇವರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗಿ ಸ್ಯಾಮ್ಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ನಂತರ ಇವನು ತುಂಬಾ ಬೇಜಾರಿಂದ ಅವಳ ಕಡೆಗೆ ನೋಡ್ತಾ ಬೋಟ್ ನ ಕಡೆಗೆ ಬರ್ತಾನೆ. ಆಗ ಬೋಟ್ ನಲ್ಲಿದ್ದಂತ ಜನರು ಇವನ ಪ್ರಾಣನ ಕಾಪಾಡ್ತಾರೆ. ಸ್ಯಾಮ್ ನ ಬಿಟ್ಟು ಬಂದಿರೋದಕ್ಕೆ ಇವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗೆ ಫ್ರೂಡೋ ಕೂಡ ಸೇಫ್ ಆಗಿರುತ್ತೆ. ಈ ಕಡೆ ಸ್ಯಾಮ್ ಮನೆಗ್ ಬಂದು ಇವಳ ತಂದೆಯ ಫೋಟೋನ ನೋಡ್ತಾ ಅಳ್ತಾ ಕುಂತಿರ್ತಾಳೆ. ಅದೇ ಸಮಯಕ್ಕೆ ಬೋಟ್ ನಲ್ಲಿ ಹೋಗ್ತಿರುವಂತ ಎರಿಕ್ಗೆ ಸ್ಯಾಮ್ ಕೊಟ್ಟಿದ್ದಂತ ಜಾಕೆಟ್ ನಲ್ಲಿ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಅವಳು ಬರ್ದಿರ್ತಾಳೆ, ನನ್ನ ಫ್ರೂಡೋನ ಚೆನ್ನಾಗಿ ನೋಡ್ಕೊ, ಟೈಮಿಗೆ ಸರಿಯಾಗಿ ಊಟನ ಕೊಡು ಅಂತ. ಅದೇ ಈ ಕಡೆ ಸ್ಯಾಮ್ ಸ್ಪೀಕರ್ ನ ಇಟ್ಕೊಂಡು ಸಿಟಿಯ ಮಧ್ಯ ಬರ್ತಾಳೆ. ಈಗ ಇವಳು ಬದುಕೋದಕ್ಕೆ ಯಾವುದೇ ಕಾರಣಗಳು ಇರೋದಿಲ್ಲ. ಆದ್ರಿಂದ ಸ್ಪೀಕರ್ ನಲ್ಲಿ ತುಂಬಾ ಜೋರಾಗಿ ಸಾಂಗ್ ಹಾಕ್ಬಿಡ್ತಾಳೆ. ಅದನ್ನ ಕೇಳ್ತಿದ್ದಂಗೆನೆ ಇವಳನ್ನ ಸಾಯಿಸೋದಕ್ಕೆ ಒಂದು ಏಲಿಯನ್ ಕೂಡ ಬಂದ್ಬಿಡುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಕ್ವಶನ್, ಸ್ಯಾಮ್ ನ ಬೆಕ್ಕಿನ ಹೆಸರು ಏನು ಅಂತ ನಿಮ್ಗೆ ನೆನ್ಪಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.